ನಮಸ್ತೆ ಎಲ್ಲರಿಗೂ. ಆಕಾಂಕ್ಷಾ ಚಾರಿಟೇಬಲ್ ಟ್ರಸ್ಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಷಯ ಮಿರರ್ ಇಮೇಜಸ್. 6ನೇ ಪ್ರಶ್ನೆ ನೋಡುವ. ಇಲ್ಲಿ 5 ಸಿಂಬಲ್ಗಳನ್ನು ಕೊಡಲಾಗಿದೆ ಮತ್ತು ಕನ್ನಡಿಯನ್ನು ಕೆಳಭಾಗದಲ್ಲಿ ಇರಿಸಲಾಗಿದೆ. 4 ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ಸರಿಯಾದ ಉತ್ತರವನ್ನು ಗಮನಿಸುವ. ಇಲ್ಲಿ ನೀವು 5 ಸಿಂಬಲ್ಗಳನ್ನು ಗಮನಿಸಿದರೆ ಪ್ರತಿಬಿಂಬದಲ್ಲಿ ಈ 5 ಸಿಂಬಲ್ಗಳು ತಲೆಕೆಳಗಾಗಿದೆ. ಆದ ಕಾರಣ ಸರಿಯಾದ ಉತ್ತರ ಆಪ್ಷನ್ 2. 7ನೇ ಪ್ರಶ್ನೆ. ಇಲ್ಲಿ ಒಂದು ಬಾಕ್ಸನ್ನು ನೀಡಲಾಗಿದೆ. ಬಾಕ್ಸ್ನ ಒಳಗಡೆ 4 ಚಿಹ್ನೆಗಳನ್ನು ನೀಡಲಾಗಿದೆ. ಈ 4 ಚಿಹ್ನೆಯಲ್ಲಿ 2 ವೃತ್ತ, ಒಂದು ಬಾಕ್ಸ್ನೊಳಗಿರುವ 2 ವೃತ್ತ ಮತ್ತು ಅದರ ಕೆಳಗಿರುವ ಚಿಹ್ನೆ ಕನ್ನಡಿಯ ಹತ್ತಿರದಲ್ಲಿದೆ. ಅದೇ ಪ್ರತಿಬಿಂಬದಲ್ಲಿ ಕೂಡ ಆ 2 ವೃತ್ತಗಳು ಮತ್ತು ಅದರ ಕೆಳಗಿರುವಂತಹ ಚಿಹ್ನೆ ಕನ್ನಡಿಯ ಹತ್ತಿರದಲ್ಲಿರಬೇಕು. ಆದ ಕಾರಣ ಸರಿಯಾದ ಉತ್ತರ ಆಪ್ಷನ್ 2. 8ನೇ ಪ್ರಶ್ನೆ. ಇಲ್ಲಿ ಒಂದು ನೀರಿನ ಬಿಂದಿನ ಆಕಾರದಲ್ಲಿರುವಂತಹ ಒಂದು ಚಿತ್ರವನ್ನು ನೀಡಲಾಗಿದೆ. ಆ ನೀರಿನ ಬಿಂದಿನ ಒಳಗಡೆ 7 ಮತ್ತು ಇನ್ನೊಂದು ಚಿಹ್ನೆಯನ್ನು ನೀಡಲಾಗಿದೆ. ಕನ್ನಡಿಯನ್ನು ಚಿತ್ರದ ಕೆಳಭಾಗದಲ್ಲಿ ಇರಿಸಲಾಗಿದೆ. ಉತ್ತರವನ್ನು ಕಂಡುಹಿಡಿಯುವ. ಇದರ ಪ್ರತಿಬಿಂಬವನ್ನು ನೋಡಲಿಕ್ಕೆ ಹೋದರೆ ಈ ನೀರಿನ ಬಿಂದು ಪ್ರತಿಬಿಂಬದಲ್ಲಿ ತಲೆಕೆಳಗಾಗಬೇಕು. ಅದೇ 7 ಎನ್ನುವ ಸಂಖ್ಯೆ ಕೂಡ ತಲೆಕೆಳಗಾಗಬೇಕು. ಆದ ಕಾರಣ ಸರಿಯಾದ ಉತ್ತರ ಆಪ್ಷನ್ 1. 9ನೇ ಪ್ರಶ್ನೆ. ಇಲ್ಲಿ ಒಂದು ಓವೆಲ್ನ ಒಳಗಡೆ 3 ಚಿಹ್ನೆಗಳನ್ನು ನೀಡಲಾಗಿದೆ. ಕನ್ನಡಿಯನ್ನು ಆ ಚಿತ್ರದ ಎದುರುಭಾಗದಲ್ಲಿ ಇರಿಸಲಾಗಿದೆ. ಇದರ ಪ್ರತಿಬಿಂಬವನ್ನು ನೋಡಲಿಕ್ಕೆ ಹೋದರೆ ಆ 3 ಚಿಹ್ನೆಗಳು ಪ್ರತಿಬಿಂಬಕ್ಕೆ ಅನುಗುಣವಾಗಿ ಸ್ಥಾನಪಲ್ಲಟವಾಗಿದೆ. ಆದ ಕಾರಣ ಸರಿಯಾದ ಉತ್ತರ ಆಪ್ಷನ್ 2. 10ನೇ ಪ್ರಶ್ನೆ ಹೀಗಿದೆ. ಇಲ್ಲಿ ಪ್ರತಿಬಿಂಬವಾಗಿರುವಂತಹ ಒಂದು ಪದವನ್ನು ನೀಡಲಾಗಿದೆ. ಕನ್ನಡಿಯನ್ನು ಅದರ ಎದುರುಭಾಗದಲ್ಲಿ ಇರಿಸಲಾಗಿದೆ. 4 ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ಇದರ ಪ್ರತಿಬಿಂಬವನ್ನು ನೋಡಲಿಕ್ಕೆ ಹೋದರೆ ಸರಿಯಾದ ಉತ್ತರ ಬ್ರಿಂಜಾಲ್ ಎಂದು ತಿಳಿದು ಬರುತ್ತದೆ. ಆದ ಕಾರಣ ಸರಿಯಾದ ಉತ್ತರ ಆಪ್ಷನ್ 1. ಇವತ್ತಿನ ವಿಷಯ ನಿಮ್ಮೆಲ್ಲರಿಗೂ ಅರ್ಥವಾಯ್ತೆಂದು ಬಯಸ್ತೇನೆ. ಪ್ರಶ್ನೆಗಳು ಅಥವಾ ಡೌಟ್ಗಳು ಏನಾದಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇನ್ನೂ ಹೆಚ್ಚಿನ ಪ್ರಶ್ನೆಗಳಿಗಾಗಿ ಕೊನೆಯ ಎಪಿಸೋಡ್ನ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಚೆಕ್ ಮಾಡಿ. ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಧನ್ಯವಾದಗಳು.